ಫ್ಲ್ಯಾಶ್ ಬ್ಯಾಕ್. ವಿಪರೀತ ಹೊಟ್ಟೆ ಹಸಿತಿದ್ರೂ ಸಹ ಡೈನಿಂಗ್ ಟೇಬಲ್ ಮೇಲಿದ್ದ ಹಾಗಲಕಾಯಿ ಗೊಜ್ಜನ್ನು ಕಂಡು ಮುಖ ಹಿಂಡಿದ ಸಾತ್ವಿಕ್. ಅದೇನೋ ಹಾಗಲಕಾಯಿಗೂ ಅವನಿಗೂ ಅರಿಯದ ದ್ವೇಷ. ಹಾಗಾಗಿ ಅವನು ಮನೆಯಲ್ಲಿಲ್ಲದಾಗ ಮಾತ್ರ ಅದನ್ನು ಮನೆಗೆ ತರೋದು, ಅದರಿಂದ ಪದಾರ್ಥ ಮಾಡೋದು ಮೀನಾಕ್ಷಿ ಅವರ ವಾಡಿಕೆ. ಹಿಂದೇನೋ ಇದ್ದಕ್ಕಿದ್ದಂತೆ ಮನೆಗೆ ಬಂದು ಬಿಟ್ಟಿದ್ದಾನೆ. ಅವನು ಮನೆಗೆ ಬರುವುದನ್ನು ನಿರೀಕ್ಷೆ ಮಾಡಿರದ ಮೀನಾಕ್ಷಿ ಅವರು ಹಾಗಲಕಾಯಿ ಗೊಜ್ಜು ಹಾಗೂ ಚಪಾತಿ ಮಾಡಿದ್ದರು. ಆಯಾಗಿದೆ ಎದೆಯೊಳಗೆ ಚಲ್ ಎಂದಿದೆ ಈ ಗಳಿಗೆ ಎಂದು ಹಾಡು ಹಾಡುತ್ತಾ ಬರುತ್ತಿದ್ದ ಅಚ್ಚುನ ಕಂಡು ಹುಬ್ಬುಗಂಟು ಮಾಡಿದ ಸಾತ್ವಿಕ್. ಅವಳು ತನ್ನ ಬಳಿ ಬರುವವರೆಗೂ ಕಾದು ಕುಳಿತವನು. ಅವಳು ತನ್ನ ಬಳಿ ಬಂದೊಡನೆ, ಹೇ, ಯಾರು ನಿನಗೆ ನಮ್ಮನೆಗೆ ಬರುವುದಕ್ಕೆ ಹೇಳಿದ್ದು ಎಂದು ಹೊರಟಾಗಿ ಕೇಳಿದ. ಓಯ್ ಮಿಸ್ಟರ್ ಸಿಡುಕ, ಮೀನಾಕ್ಷಿ ಆಂಟಿ, ನನ್ನ ಮಗನಿಗೆ ಹಾಗಲಕಾಯಿ ಗೊಜ್ಜು ಅಂದರೆ ಇಷ್ಟ ಆಗೋದಿಲ್ಲ, ಒಂದು ನಿಮಿಷ ಹೋಗಿ ಸಾಂಬಾರು ಕೊಟ್ಟು ಬಂದು ಬಿಡಮ್ಮ ಅಂತ ಹೇಳಿದರು ಎಂದು ಅವನ ಮುಂದಿದ್ದ ತಟ್ಟೆಗೆ ಅನ್ನ ಬಡಿಸಿ ತಾನು ತಂದಿದ್ದ ಘಮಘಮಿಸುವ ಮೊಳಕೆ ಕಾಳಿನ ಸಾಂಬಾರು ಬಡಿಸಿದಳು. ಅವಳ ನಡೆ ಯಾಕೋ ಸಾತ್ವಿಕ್ಕು ಮನದಲ್ಲಿ ಅನುಮಾನ ಹುಟ್ಟಿಸಿತು. ನಿಜ ಹೇಳೆ, ಅಮ್ಮ ನಿಮ್ಮನೆಗೆ ಬಂದಿದ್ರಾ ಎಂದು ಉಬ್ಬು ಕೊಂಕಿಸಿ ಕೇಳಿದಾಗ ಮೂತಿ ತಿರುವಿದ ಹುಡುಗಿ, ಅನುಮಾನ ಇದ್ದರೆ ಒಂದೇ ಹೆಜ್ಜೆ ಹೋಗಿ ನೋಡಿಕೊಂಡು ಬಾ ಎಂದು ನೀರು ತರಲು ಅಡುಗೆ ಮನೆಗೆ ನಡೆದಳು. ಜಗ್ನಲ್ಲಿ ನೀರು ತುಂಬಿಕೊಂಡ ಅಚ್ಚು ಸಾತ್ವಿಕ್ ಬಳಿ ಬಂದು, ಯಾಕೆ ಇನ್ನೂ ಊಟ ಮಾಡ್ತಿಲ್ಲ ಆಂಟಿ? ನೋಡಿದರೆ ನನ್ನ ಮಗ ತುಂಬ ಹಸಿದುಕೊಂಡಿದ್ದಾನೆ, ಅವನಿಗೆ ಹಸಿವು ತಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಎಂದು ಪ್ರಶ್ನೆ ಮಾಡಿ ಕೈಯಲ್ಲಿದ್ದ ನೀರಿನ ಜಗ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು. ತಟ್ಟೆಯಲ್ಲಿದ್ದ ಸಾಂಬಾರು ಕಡೆಗೊಮ್ಮೆ ಅಚ್ಚು ಕಡೆಗೊಮ್ಮೆ ದಿಟ್ಟಿಸಿದ ಸಾತ್ವಿಕ್. ಯಾಕೋ ನನಗೆ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ, ಏನೋ ಸ್ಕೀಮ್ ಮಾಡಿದ್ಯಾ ನನ್ನ ಮೇಲೆ, ನಿಜ ಒಪ್ಕೋ ಎಂದ ಗಂಭೀರವಾಗಿ. ನನ್ನನ್ನು ನೀನು ಏನೋ ಅಂದ್ಕೊಂಡಿದ್ಯಾ? ಪಕ್ಕದ ಮನೆ ಹುಡುಗಿ ಅಂತ ಸಹ ಚೂರು ಕನ್ಸನ್ನು ತೋರಿಸದೆ ಆಫೀಸ್ನಲ್ಲಿ ಟಾರ್ಚರ್ ಮಾಡೋದಕ್ಕೆ ಬರ್ತೀಯಾ ಎಂದು ಮೂತಿ ಮುಂದೆ ಮಾಡಿದಳು. ಅವಳ ಮಾತಿಗೇನು ತಲೆ ಕೆಡಿಸಿಕೊಳ್ಳದ ಸಾತ್ವಿಕ್, ಸಾಂಬಾರು ಯಾಕೆ ಇಷ್ಟೊಂದು ರೆಡ್ ಆಗಿದೆ ಎಂದು ಅನುಮಾನದಿಂದ ಕೇಳಿದ. ಮೂತಿ ಅತ್ತಿತ್ತ ಮಾಡಿದ ಅಚ್ಚು, ನಮ್ಮ ಮನೆಯಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಉಪಯೋಗಿಸಿ ಸಾಂಬಾರು ಮಾಡೋದು ಎಂದಳು ಸಪ್ಪೆ ಮುಖ ಮಾಡಿ. ಬೇಕಿತ್ತ ಅಚ್ಚು ನಿಂಗೆ? ನೋಡಿದ್ಯಾ ಇವನು ನಿನ್ನ ಮೇಲೆ ಹೇಗೆ ಅನುಮಾನ ಪಡ್ತಾ ಇದ್ದಾನೆ? ಮೀನಾಕ್ಷಿ ಆಂಟಿ ಹೋಗಿ ಸಾಂಬಾರು ಕೊಟ್ಟು ಬಾ ಅಂತ ಅಷ್ಟೇ ಹೇಳಿದ್ದು, ನೀನೇನು ಪಾಪ ಅಂತ ದೊಡ್ಡ ಮನಸ್ಸು ಮಾಡಿ ಊಟ ಸಹ ಬಡಿಸಿದೆ. ಈಗ ನೋಡಿ ಇವನು ಊಟ ಮಾಡದೆ ಎಷ್ಟು ಪ್ರಶ್ನೆ ಮಾಡ್ತಾ ನಿನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾನೆ ಎಂದು ಸಾತ್ವಿಕ್ಗೆ ಕೇಳುವಂತೆ ಗೊಣಗಿದಳು. ಅವಳ ನಾಟಕ ಕಂಡು ಕಣ್ಣು ತೇಲಿಸಿದ ಸಾತ್ವಿಕ್, ಜಾಸ್ತಿ ಡ್ರಾಮಾ ಮಾಡೋದಕ್ಕೆ ಹೋಗಬೇಡ, ಏನಾದರೂ ಕಿತಾಪತಿ ಮಾಡಿದ್ಯಾ ಅಂತ ಗೊತ್ತಾಗಬೇಕು, ಹಾಗೆ ಮಾಡಿಸ್ತೀನಿ ನಿಂಗೆ ಎಂದು ಗಡುಸಾಗಿ ಎಚ್ಚರಿಸಿ ಅನ್ನ ಕಲಸಿ ಒಂದು ತುತ್ತು ಬಾಯಿಗಿಟ್ಟು ಅಷ್ಟೇ ಖಾರ ನೆತ್ತಿಗೇರಿ ಜೋರಾಗಿ ಕೆಮ್ಮುತ್ತಾ ಬಾಯಲ್ಲಿದ್ದ ಅನ್ನವನ್ನು ತಟ್ಟೆಗೆ ಹುಗಿದು ನೀರು ತುಂಬಿದ ಕಣ್ಣಿನಲ್ಲಿ ತನ್ನ ಮುಂದಿದ್ದ ಅಚ್ಚುವನ್ನು ಸಿಟ್ಟಿನಿಂದ ಸಿಡುವಂತೆ ನೋಡಿದ. ಬಟ್ ಅಚ್ಚು ಏನು ತಿಳಿಯದ ಮಗುವಿನಂತೆ ಮುಖವಿಟ್ಟು ಪಿಳಿಪಿಳಿ ಕಣ್ಣು ಬಿಡುತ್ತಾ, ಏನಾಯಿತು ಸಾತ್ವಿಕ್ ಎಂದು ಅವನ ಬೆನ್ನು ನೀವುತ್ತಾ ನೀರಿನ ಲೋಟ ಅವನ ಬಾಯಿಯ ಬಳಿ ಹಿಡಿದವಳು. ಬೇಕಂತಲೇ ಸಾಂಬಾರಿಗೆ ಅತಿಯಾಗಿ ಉಪ್ಪು ಮತ್ತು ಖಾರ ಸುರಿದು ತಂದಿದ್ದ ಕೇಡಿಗೆ ಈಗ ಖಾರದಿಂದ ಕೆಂಪಾಗಿದ್ದ ಅವನ ಮೂತಿ ನೋಡಿದ ಮೇಲೆ ಹಾಲು ಕುಡಿದಷ್ಟು ನೆಮ್ಮದಿಯಾಗಿತ್ತು. ಖಾರಕ್ಕೆ ಬಾಯಿ ಬಿಡಲು ಸಹ ಆಗದೆ ಅವಸರದಲ್ಲಿ ನೀರು ಕುಡಿದ ಸಾತ್ವಿಕ್ ಪ್ರಾಣ ಹೋಗದೆ ಇರುವುದು ಹೆಚ್ಚು. ಲಿಂಬೆ ಹುಳಿ ಜೊತೆ ಉಪ್ಪು ಬೆರೆಸಿ ತಂದಿದ್ದ ನೀರನ್ನು ಕುಡಿದ ಸಾತ್ವಿಕ್ಗೆ ಒಂದು ಗುಡುಕು ಹೊಟ್ಟೆ ಸೇರುತ್ತೋ ಇಲ್ವೋ, ಹೊಟ್ಟೆ ತೊಳಿಸಿದಂತೆ ಆಗಿ ಬಾಯಿಗೆ ಕೈ ಅಡ್ಡ ಇಟ್ಟು ಹ್ಯಾಂಡ್ ವಾಶ್ ಬೇಸಿನ್ ಕಡೆ ಹೊಡಿದ. ಇದನ್ನು ಕಂಡು ಅಚ್ಚು ಸಾತ್ವಿಕ್ ಬಳಿ ಬಂದಳು. ಪಾಪ ಹೊಟ್ಟೆಯಲ್ಲಿ ಇದ್ದದ್ದೆಲ್ಲ ಕಕ್ಕಿ ಹೊರ ಹಾಕಿದವನು ಅಲ್ಲೇ ಕುಸಿದು ಕುಳಿತು ತಲೆ ಕೂದಲನ್ನು ಎರಡು ಕೈ ಮುಷ್ಟಿಯಲ್ಲಿ ಬಿಗಿದು ಖಾರಕ್ಕೆ ಬಾಯಿ ಬಿಡುತ್ತಿರುವುದನ್ನು ಕಂಡು ಅಚ್ಚು ತುಸು ಮೆತ್ತಗಾದಳು. ಫ್ರಿಜ್ನಲ್ಲಿ ಆರೆಂಜ್ ಜ್ಯೂಸ್ ನೋಡಿ ತಂದು ಸಾತ್ವಿಕ್ ಮುಂದೆ ನಿಂತು ತಗೋ ಕುಡಿ ಎಂದಳು ತಣ್ಣಗೆ. ಅವಳನ್ನು ಸಿಗಿದು ಹಾಕುವಷ್ಟು ಸಿಟ್ಟು ಬಂದರೂ ಖಾರ ಸಹಿಸಲಾಗದೆ ಅವಳ ಕೈಯಲ್ಲಿದ್ದ ಜ್ಯೂಸ್ ಕಿತ್ತುಕೊಂಡು ಘಟಘಟನೆ ಕುಡಿದು ಮುಗಿಸಿದ ಸಾತ್ವಿಕ್. ಎದೆಯುಸಿರು ಬಿಡುತ್ತಾ ಅಚ್ಚು ಮುಂದೆ ಎದ್ದು ನಿಂತ. ಅವಳ ಕೆನ್ನೆಯನ್ನು ಚುರುಗುಟ್ಟುವಂತೆ ಹೊಡೆಯಬೇಕೆಂದು ಬಿರುಸಾಗಿ ಅವಳ ಕೈ ಬಂದೊಡನೆ ಅಚ್ಚು ಅವನ ಕೈಯನ್ನು ಬಿಗಿಯಾಗಿ ಹಿಡಿದಳು. ಸರ್, ಕಂಪನಿಯಲ್ಲಿ ಕೊಟ್ಟ ಟಾರ್ಚರ್ಗೆ ಇದು ಸಣ್ಣ ಝಲಕಷ್ಟೇ. ಈಗ ನನ್ನ ಮೇಲೆ ಕೈ ಮಾಡಿ ನನ್ನ ಹೀಗೋ ಇನ್ನಷ್ಟು ಕೆಣಕುವುದಕ್ಕೆ ಬರಬೇಡ ಎಂದು ಕಣ್ಣು ಕೆಂಪು ಮಾಡಿ ಎಚ್ಚರಿಸಿದಳು. ಮೊದಲೇ ಅಚ್ಚು ಮಾಡಿದ ಕುತಂತ್ರಕ್ಕೆ ಕೆರಳಿದ್ದ ಸಾತ್ವಿಕ್ ಈಗ ಇನ್ನಷ್ಟು ಕೆರಳುವಂತೆ ಆಯಿತು. ಒರಟಾಗಿ ಅವಳ ನಡು ಬಳಸಿ ತನ್ನ ಸನಿಹಕ್ಕೆ ಎಳೆದುಕೊಂಡವನು, ನೀನು ಒಂದು ಹೆಣ್ಣ, ಎಮ್ಮಾರಿ ಕಣೆ ನೀನು. ನಿನ್ನ ಈ ಆ್ಯಟಿಟ್ಯೂಡ್ ನೋಡೇ ನಾನು ನಿನ್ನ ಆಫೀಸ್ನಲ್ಲಿ ಅವಾಯ್ಡ್ ಮಾಡೋದು. ಒಂದು ಚೂರಾದರೂ ತಗ್ಗಿ ಬಗ್ಗಿ ಬದುಕುವುದನ್ನು ಕಲಿ. ಹೆಣ್ಮಕ್ಕಳಿಗೆ ಇಷ್ಟೊಂದು ಆ್ಯಟಿಟ್ಯೂಡ್ ಒಳ್ಳೆಯದಲ್ಲ
ಇವತ್ತು ನೀನು ನನಗೆ ಮಾಡಿದ ಟಾರ್ಚರ್ಗೆ ಯಾವ ರೀತಿ ನಿನ್ನ ಮೇಲೆ ರಿವೆಂಜ್ ತೋರಿಸ್ಕೊಳ್ತೀನಿ ಅಂತ ಕಾದು ನೋಡಿ ಎಂದು ಕೋಪಾವೇಶದಲ್ಲಿ ಗುಡುಗಿದರೂ ಸಹ ಅಚ್ಚು ಕೇರ್ ಮಾಡಲಿಲ್ಲ. ನಾನಾಗಿ ನಾನು ಯಾರ ಸುದ್ದಿಗೂ ಹೋಗೋದಿಲ್ಲ, ಹಾಗೇ ನನ್ನ ಸುದ್ದಿಗೂ ಸುಖ ಸುಮ್ಮನೆ ಬಂದವರನ್ನು ಬಿಡೋದೂ ಇಲ್ಲ ಎಂದವಳು ತನ್ನ ನಡು ಬಳಸಿದ ಕೈಯನ್ನು ಕಿತ್ತೊಗೆದಳು. ಸಾತ್ವಿಕೆ ಅವಳನ್ನು ಗೋಡೆಗೆ ಒತ್ತಿ ಹಿಡಿದು ಏನು ಚಾಲೆಂಜ್ ಮಾಡ್ತಾ ಇದೆಯಾ ಎಂದು ಕಣ್ಣಿನಲ್ಲಿ ಕಣ್ಣಿಟ್ಟು ಕೇಳಿದ. ಹಾಗೆಯೇ ಅಂದುಕೋ, ತಪ್ಪಿಲ್ಲ ಅಂದಮೇಲೆ ಸೊಳ್ಳೋ ಮಾತೇ ಇಲ್ಲ ಎಂದಳು ಅವಳು ಅಷ್ಟೇ ದೃಢವಾಗಿ. ನಿನ್ನ ಕೊಬ್ಬು ಅಡಗಿಸದೆ ಹೋದರೆ ನಾನು ಸಾತ್ವಿಕಲ್ಲ ಕಣೆ ಎಂದ. ನಾನು ನೋಡ್ತೀನಿ ಎಂದು ಅವನ ಹಿಡಿತದಿಂದ ಹೊರಬಂದ ಅಚ್ಚು. ಹೋಗಿ ಏನಾದರೂ ತಣ್ಣಗಿರೋದು ತಿಂದು ಮಲಗಿಕೋ, ಇಲ್ಲದಿದ್ದರೆ ಅರ್ಧ ರಾತ್ರಿಯಲ್ಲೇ ಹೊಟ್ಟೆ ಉರಿ ತಡೆಯೋದಕ್ಕೆ ಆಗದೆ ಹಾಸ್ಪಿಟಲ್ಗೆ ಸೇರೋ ಪರಿಸ್ಥಿತಿ ಬರಬಹುದು ಎಂದು ಕೊಂಕಾಗಿ ನುಡಿದು ಅಲ್ಲಿಂದ ಹೊರಟಳು. ಅವಳ ದಿಮಾಕು ಕಂಡು ಸಾತ್ವಿಕ್ನ ಸಿಟ್ಟನ್ನು ಕಂಟ್ರೋಲ್ ಮಾಡಲಾಗದೆ ಗೋಡೆಗೆ ಗುದ್ದುವ ಮೂಲಕ ತನ್ನ ಆಕ್ರೋಶ ಹೊರಹಾಕಿದ. ಅಚ್ಚು ತನ್ನ ಮನೆಗೆ ಬರುವಾಗ ಅವಳಿಗೆ ಅಡ್ಡ ಸಿಕ್ಕ ಮೀನಾಕ್ಷಿ ಅವರು, ಅಚ್ಚರಿ ಊಟ ಮಾಡಿದ್ನ ಸಾತ್ವಿಕ್ ಎಂದು ಕೇಳಿದರು. ತಮ್ಮ ಮನೆಯಲ್ಲಿ ಯಾವ ರೀತಿ ಯುದ್ಧ ಆಯಿತು ಎಂದು ಅವರಿಗೆ ತಿಳಿದಿರಲಿಲ್ಲ. ಹ್ಞೂ ಆಂಟಿ, ಬಾಯಿ ಚಪ್ಪರಿಸಿಕೊಂಡು ತಿಂದ. ಮತ್ತು ಯಾವತ್ತಾದರೂ ನಿಮ್ಮ ಮನೆಯಲ್ಲಿನ ಮೊಳಕೆ ಕಾಳನ್ನ ಸಾಂಬಾರು ಮಾಡಿದರೆ ತಂದು ಕೊಡು ಅಂತ ಹೇಳಿದ. ಅವನಿಗೆ ಅಷ್ಟು ಇಷ್ಟವಾಗಿದೆ ನಮ್ಮ ಅಮ್ಮ ಮಾಡುವ ಸಾಂಬಾರು ಎಂದು ಅಚ್ಚು ಖುಷಿಯಿಂದ ಹೇಳಿದ್ದನ್ನು ಕಂಡು ಮೀನಾಕ್ಷಿ ಅವರು ನಸುನಕ್ಕರು. ಸಾತ್ವಿಕ್ ಅದಾಗಲೇ ತನ್ನ ರೂಮ್ ಸೇರಿ ಕಿಟಕಿಯಿಂದ ಅಚ್ಚು ರೂಮಿನ ಕಡೆ ದಿಟ್ಟಿಸಿ ನೋಡುತ್ತಾ ಅವಳಿಗೆ ಯಾವ ರೀತಿ ಪಾಠ ಕಲಿಸುವುದೆಂದು ಯೋಚಿಸ್ತಿದ್ದ. ರಾತ್ರಿ ತನ್ನ ಮನೆಯವರ ಜೊತೆ ಊಟ ಮಾಡುತ್ತಿದ್ದ ಅಚ್ಚುಗೆ ಸಾತ್ವಿಕ್ ಪಟ್ಟ ಪಾಡು ನೆನಪಾಗಿ ಮುಸಿ ಮುಸಿ ನಗುವಾಗ ಅಭಿ ತನ್ನ ಅಪ್ಪ ಅಮ್ಮನ ಮುಖ ನೋಡಿದ. ಮಗಳು ಇದ್ದಕ್ಕಿದ್ದಂತೆ ನಗುತ್ತಿರೋದನ್ನು ಕಂಡು ಸಂಪೂರ್ಣ ಅವರು ಏನಾಯಿತು ಎಂದು ಕೇಳಿದರು. ಅಚ್ಚು ತುಟಿ ಕಚ್ಚಿ, ಆಫೀಸ್ನಲ್ಲಿ ಇವತ್ತು ಒಂದು ಫನ್ನಿ ಸೀನ್ ನಡೆಯಿತು, ಅದು ನೆನಪಾಗಿ ನಗು ಬಂತು ಎಂದು ಊಟ ಅರ್ಧಕ್ಕೆ ಬಿಟ್ಟು ಎದ್ದಳು. ಹೊಟ್ಟೆ ತುಂಬ ಊಟ ಮಾಡಿ ಹೋಗು ಕೂಸೆ ಎಂದರು ತಂದೆ ನಂದನ್. ಆದರೆ ಸಾತ್ವಿಕ್ಗೆ ಕಾಟ ಕೊಟ್ಟ ಖುಷಿಯೇ ಅವಳ ಹೊಟ್ಟೆ ತುಂಬಿಸಿತ್ತು. ಹಸಿವಿಲ್ಲಪ್ಪ, ಹೊಟ್ಟೆ ತುಂಬಿದೆ ಎಂದು ರೂಮಿಗೆ ಸೇರಿದಳು. ವಾಸ್ತವ, ಮಗನನ್ನು ಕಿಂಡರ್ ಗಾರ್ಡನ್ಗೆ ಅಡ್ಮಿಷನ್ ಮಾಡಿಸೋ ಸಲುವಾಗಿ ಪ್ರಿನ್ಸಿಪಾಲ್ ಜೊತೆ ಮಾತನಾಡಲು ಹೋಗುತ್ತಿದ್ದ ರಾಮ್ಗೆ ಆರವ್ ಬರ್ತ್ ಸರ್ಟಿಫಿಕೇಟ್ ಜೊತೆ ಜನ್ಮಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳಿದ್ದ ಫೈಲ್ ಬೆಡ್ ಮೇಲಿಟ್ಟು ಬಂದಿದ್ದು ನೆನಪಾಗಿ ಕಾರ್ ಮತ್ತೆ ಮನೆ ಕಡೆ ತಿರುಗಿಸಿದ. ತನ್ನ ಹೆಣ್ಣು ರೂಮಿಗೆ ಹೋದರೆ ಸತ್ಯ ಹೊರ ಬಂದು ಬಿಡುವ ಭಯ ಅವನಿಗಿತ್ತು. ರಾಮ್ ದಾಪು ಕಾಲು ಹಾಕುತ್ತಾ ತನ್ನ ರೂಮಿಗೆ ಬಂದವನು ಅಚ್ಚು ಕೈಯಲ್ಲಿ ಫೈಲ್ ಹಿಡಿದು ಓಪನ್ ಮಾಡುವ ಹೊತ್ತಿಗೆ ಜೋರು ಧ್ವನಿಯಲ್ಲಿ ಮುದ್ದು ಎಂದು ಕರೆದ. ರಾಮ್ ಕಂಚಿನ ಕಂಠಕ್ಕೆ ಎದರಿದ ಅಚ್ಚು ಕೈಯಲ್ಲಿದ್ದ ಫೈಲ್ ನೆಲಕ್ಕೆ ಬಿಟ್ಟಳು. ಇದನ್ನು ಕಂಡು ರಾಮ್ ನೆಮ್ಮದಿಯ ನಿಟ್ಟೆಸರು ಬಿಟ್ಟನು. ಮಂಚದ ತುದಿಗೆ ಬಂದಿದ್ದ ಮಗನನ್ನು ಎತ್ತಿಕೊಂಡು, ಮುದ್ದು ಎಲ್ಲಿದೆ ನಿಮ್ಮ ಜ್ಞಾನ ಎಂದಾಗ ಅವಳು ತಲೆ ತಗ್ಗಿಸಿ ಸಾರಿ ಎಂದಳು. ಕೆಳಗೆ ಬಿದ್ದಿದ್ದ ಫೈಲ್ ಕೈಗೆತ್ತುಕೊಂಡ ರಾಮ್, ಇನ್ನೊಂದು ಸಾರಿ ಈ ರೀತಿ ನೆಗ್ಲೆಕ್ಟ್ ಮಾಡಬೇಡಿ ಮುದ್ದು ಪ್ಲೀಸ್ ಎಂದು ಬೇಡಿದ. ಅಚ್ಚು ಮಗನನ್ನು ಎತ್ತಿಕೊಂಡಾಗ ರಾಮ್ ಆ ಫೈಲ್ ಭದ್ರವಾಗಿ ವಾರ್ಡ್ರೋಬ್ನಲ್ಲಿಟ್ಟು, ಸಾರಿ ಮುದ್ದು, ಜೋರಾಗಿ ಕೂಗಿ ನಿಮ್ಮನ್ನು ಎದುರಿಸಿಬಿಟ್ಟೆ ಎಂದನು. ಅವಳಿಗೆ ಸಣ್ಣದಾಗಿ ನಗುತ್ತಾ ರಾಮ್ ಮನದಲ್ಲಿಯೇ ಸಾರಿ ಕೇಳಿದ. ಆರವ್ ಜನ್ಮ ರಹಸ್ಯ ತನ್ನವಳಿಗೆ ತಿಳಿದು ಬಿಡುವುದು ಎಂಬ ಭಯದಲ್ಲಿ ಅವಳನ್ನು ಹೆದರಿಸಿ ಫೈಲ್ ನೆಲಕ್ಕೆ ಬೀಳುವಂತೆ ಮಾಡಿದ್ನಲ್ಲ. ಸರಿ, ಹುಷಾರು ಮುದ್ದು ಎಂದು ರಾಮ್ ಅಲ್ಲಿಂದ ಸರಿದನು, ತನ್ನ ಮರೆಗುಳಿತನಕ್ಕೆ ತನ್ನನ್ನೇ ಶಪಿಸುತ್ತ. ತನ್ನನ್ನು ಬಿಟ್ಟು ಪಕ್ಕಕ್ಕೆ ಕದಲದ ಮಗನನ್ನು ರಾತ್ರಿ ಮಲಗಲು ತನ್ನ ರೂಮಿಗೆ ಕರೆದುಕೊಂಡು ಬಂದಿದ್ದ ಅಚ್ಚು ಪುಟ್ಟ ಕಂದನ ಜೊತೆ ಒಂದಷ್ಟು ಸಮಯ ಹಾಡಿ ಅವನನ್ನು ಚೆನ್ನಾಗಿ ನಗಿಸಿ ನಂತರ ನಿದ್ರೆ ಮಾಡಿಸಿದ್ದಳು. ನಿಜಕ್ಕೂ ಆ ಪುಟ್ಟ ಕಂದನಲ್ಲಿ ತನ್ನ ತಾಯಿತನ ಸವಿಯುತ್ತಿದ್ದಳು ಅಚ್ಚು. ಹುಟ್ಟುತ್ತಲೇ ತಾಯಿ ಮತ್ತು ತಾಯಿಯ ಪ್ರೀತಿಯಿಂದ ವಂಚಿತನಾದ ಆರವನನ್ನು ಕಂಡಾಗ ಅವಳ ತಾಯಿ ಮನಸ್ಸು ಸಂಕಟದಿಂದ ದ್ರವಿಸಿ ಹೋಗುವುದು. ಆರವ್ ಗಾಢ ನಿದ್ರೆಯಲ್ಲಿದ್ದಾನೆ ಎಂದು ಅವನ ಸಹಜವಾಗಿದ್ದ ಉಸಿರಾಟದ ಗತಿಯನ್ನು ಆಲಿಸಿ ತನ್ನ ಶರ್ಟ್ ಹಿಡಿದಿದ್ದ ಪುಟ್ಟ ಕೈಯನ್ನು ಬಿಡಿಸಿಕೊಂಡು ಮಗುವಿನ ಎರಡು ಬದಿಯಲ್ಲೇ ಪಿಲ್ಲೋ ಅಡ್ಡ ಇಟ್ಟಳು. ರಾಮ್ ಇನ್ನೂ ರೂಮಿಗೆ ಬಂದಿರಲಿಲ್ಲ. ಆಫೀಸಿಗೆ ಸಂಬಂಧಿಸಿದ ಯಾವುದೋ ವಿಚಾರವನ್ನು ರಘುರಾಮ್ ಹಾಗೂ ಅಂಕಿತ್ ಜೊತೆ ಡಿಸ್ಕಸ್ ಮಾಡುತ್ತಿದ್ದ. ಹಾಗಾಗಿ ಮಗು ನಿದ್ರೆ ಮಾಡುವಾಗ ಕೆಳಗೆ ಬಿದ್ದು ಬಿಟ್ಟರೆ ಎನ್ನುವ ಭಯದಲ್ಲಿಯೇ ತನ್ನ ಜಾಗ್ರತೆ ತಾನು ವಹಿಸಿ ಚಾರ್ಜ್ಗೆ ಹಾಕಿದ್ದ ತನ್ನ ಫೋನ್ ಕೈಗೆತ್ತಿಕೊಂಡು ಶಬ್ದ ಮಾಡದೆ ಬಾಲ್ಕನಿಗೆ ಬಂದಿದ್ದಳು. ಆಫೀಸ್ನಿಂದ ಬಂದ ಕೂಡಲೇ ತಾನು ಕೆಲಸ ಮಾಡುತ್ತಿರುವ ಕಂಪನಿ ರಾಮ್ ಅಂಡರ್ನಲ್ಲಿರುವುದು ಎಂದು ತನ್ನ ಅಣ್ಣನಿಗೆ ಗೊತ್ತಿದ್ದರೂ ಸಹ ತನಗೆ ಹೇಳಿಲ್ಲ ಎಂದು ಅಭಿ ಜೊತೆ ದೊಡ್ಡ ಮಟ್ಟದಲ್ಲಿ ಜಗಳ ಮಾಡಬೇಕು ಎಂದುಕೊಂಡಿದ್ದಳು.
ಬಟ್ ರಾಮ ಆರೋಗ್ಯ ಸಂಬಂಧಪಟ್ಟ ಫೈಲ್ ಬಿಟ್ಟು ಹೋಗಿತ್ತು ಕಂಡವಳಿಗೆ ಅಭಿಯ ಜೊತೆ ಜಗಳ ಮಾಡುವ ವಿಚಾರ ಮರೆತು ಹೋಗಿತ್ತು. ಬಟ್ ಈಗ ನೆನಪಾಗಿದೆ. ತನ್ನ ಹುಡುಗಿ ಲಹರಿ ಜೊತೆ ಚಾಟಿಂಗ್ನಲ್ಲಿ ಬ್ಯುಸಿ ಇದ್ದ ಅಭಿ ಲಹರಿಗೆ ಅಚ್ಚು ಕಾಲ್ ಮಾಡ್ತಿದ್ದಾಳೆಂದು ಮೆಸೇಜ್ ಮಾಡಿ ಗುಡ್ ನೈಟ್ ಎಂದು ಬಾಯಿ ಮಾಡಿ ತಂಗಿಯ ಕಾಲ್ ರಿಸೀವ್ ಮಾಡಿದ. ಊಟ ಮಾಡಿದೆಯಾ ಪುಟ್ಟ ಎಂದು ಅಕ್ಕರೆಯಿಂದ ಕೇಳಿದ ಅಭಿ. ಇನ್ನೂ ನನ್ನ ಊಟ ಆಗಿಲ್ಲ, ಅಂದರೆ ತಂದು ಕೊಡ್ತೀಯೇನೋ ಎಂದು ಹೊರಟಾಗಿ ಕೇಳಿದಳು ಅಚ್ಚು. ಹುಬ್ಬು ಕೊಂಕಿಸಿದ ಅಭಿ. ಏನಾಯ್ತೆ ಎಂದು ತುಸು ಗಂಭೀರವಾಗಿ ಕೇಳಿದ. ಯಾಕೋ ತಾನು ಕಾಲ್ ರಿಸೀವ್ ಮಾಡಿದ ಕೂಡಲೇ ಗುರ್ ಎನ್ನುತ್ತಿದ್ದಾಳಲ್ಲ ಅವನ ಮುದ್ದಿನ ತಂಗಿ. ಅಣ್ಣ ರಾಮ್ ಯಾರು ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದಳು. ತಂಗಿಯ ವಿಚಿತ್ರ ಪ್ರಶ್ನೆಗೆ ವಿಚಿತ್ರ ಮುಖ ಮಾಡಿದ ಅಭಿ ಅಚ್ಚು ಆರಾಮವಾಗಿ ಇದೆಯಾ ಅಲ್ವಾ ಎಂದು ಗೊಂದಲದಲ್ಲಿ ಕೇಳಿದ. ಏಕಾಏಕಿ ಕಾಲ್ ಮಾಡಿ ತನ್ನ ಗಂಡನನ್ನೇ ಯಾರು ಎಂದು ಹುಚ್ಚಿಯಂತೆ ಪ್ರಶ್ನೆ ಮಾಡುತ್ತಿರುವ ತನ್ನ ತಂಗಿಯನ್ನು ಕಂಡು ಅವನಿಗೆ ಆಶ್ಚರ್ಯವಾಗಿತ್ತು. ಒಬ್ಬು ಗಂಟಿಕ್ಕಿದ ಅಚ್ಚು, ನಾನು ಆರಾಮವಾಗಿ ಇದ್ದೀನಿ, ನೀನು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಮಾತು ಬದಲಾಯಿಸೋದಕ್ಕೆ ನೋಡಬೇಡ. ರಾಮ್ ಯಾರು ಎಂದು ಮತ್ತೆ ಅದೇನ್ನೇ ಪ್ರಶ್ನೆ ಮಾಡಿದಾಗ ತಲೆ ಕೆರೆದುಕೊಂಡ ಅಭಿ. ಅಚ್ಚು, ರಾಮ್ ಅವರು ನಿನಗೆ ಗಂಡ ಆಗಬೇಕು, ನನಗೆ ಭಾವ ಆಗಬೇಕು ತಾನೆ ಎಂದು ಅವಳನ್ನೇ ಪ್ರಶ್ನೆ ಮಾಡಿದ. ಅವನಿಗೇನು ಗೊತ್ತು ಆಕೆ ಯಾವುದರ ಬಗ್ಗೆ ಮಾತನಾಡ್ತಿದ್ದಾಳೆ ಎಂದು. ಕಣ್ಣು ಕಿರಿದಾಗಿಸಿದ ಹೆಣ್ಣು, ಅಷ್ಟೇನಾ? ಮತ್ತು ನೀವು ನನ್ನಿಂದ ಯಾವುದೋ ಸೀಕ್ರೆಟ್ ಮುಚ್ಚಿಟ್ಟಿಲ್ಲವಲ್ಲ ಎಂದು ದುಮುಗುಟ್ಟುತ್ತಾ ಕೇಳಿದಳು. ಅಭಿಗೆ ಏನೋ ನೆನಪಾಗಿ ತುಸು ಗಾಬರಿಯಾದ. ಅಚ್ಚುನನ್ನು ರಾಮ್ ಮದುವೆಯಾದ ಹಿಂದಿನ ಉದ್ದೇಶ ಇಷ್ಟು ಬೇಗ ತಿಳಿದು ಹೋಯಿತೇನೋ ಎಂದು ಆತಂಕಗೊಂಡ. ಆದರೂ ಅಷ್ಟು ಬೇಗ ಗುಟ್ಟು ಬಿಟ್ಟು ಕೊಡದ ಅಭಿ, ಪುಟ್ಟ ನೀನು ಯಾವುದರ ಬಗ್ಗೆ ಮಾತನಾಡ್ತಿದ್ಯಾ? ಭಾವನ ಬಗ್ಗೆ ಏನು ಗೊತ್ತಾಯಿತು ಎಂದು ಅನುಮಾನದಲ್ಲಿ ಪ್ರಶ್ನೆ ಮಾಡಿದ. ರಾಮ್ ಇಷ್ಟು ಬೇಗ ತನ್ನ ಬದುಕಿನ ಗುಟ್ಟನ್ನು ರಿವೀಲ್ ಮಾಡಿರುವುದಿಲ್ಲ ಎನ್ನುವ ಬಲವಾದ ನಂಬಿಕೆ ಅಭಿಗಿತ್ತು. ಅಚ್ಚು, ಇನ್ನೂ ಸಾತ್ವಿಕ್ನ ಮರೆತು ರಾಮ್ನನ್ನು ತನ್ನ ಗಂಡ ಎಂದು ಒಪ್ಪಿಲ್ಲ ಎಂದು ತಿಳಿದಿತ್ತಲ್ಲ. ಹಾಗಾಗಿ ರಾಮ್ ತನ್ನ ಜೀವನದ ಬಹುದೊಡ್ಡ ಸೀಕ್ರೆಟ್ ಹೇಳಿಕೊಳ್ಳುವಷ್ಟು ಸಲಿಗೆ ಅಚ್ಚು ಜೊತೆ ಬೆಳೆಸಿರೋದಿಲ್ಲ ಎಂದು ಅವನು ಬಲ್ಲನು. ಅಣ್ಣ ನಿಜ ಹೇಳು, ನಿಮಗೆ ರಾಮ್ ಯಾರು ಅಂತ ಗೊತ್ತಿಲ್ವಾ ಎಂದಾಗ ಆನೆ ಒತ್ತಿಕೊಂಡ ಅಭಿ. ಅಚ್ಚು, ಅದೆಷ್ಟು ಸಲ ಕೇಳಿದನ್ನೇ ಕೇಳ್ತೀಯ? ಸಾವಿರಾರು ಜನರ ಮುಂದೆ ಅಗ್ನಿಸಾಕ್ಷಿಯಾಗಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನ ಗಂಡನ ಸ್ಥಾನಕ್ಕೆ ಹೇರಿದ್ದಾರೆ ರಾಮ್ ಎಂದು ತುಸು ಸಿಟ್ಟಿನಲ್ಲಿ ಹೇಳಿದಾಗ, ಓ ಹೌದಾ, ನನಗೆ ರಾಮ್ ನನ್ನ ಗಂಡ ಅಂತ ಗೊತ್ತೇ ಇರಲಿಲ್ಲ. ಈಗ ನೀನು ಹೇಳಿದ ಮೇಲೆ ನನಗೆ ಗೊತ್ತಾಗಿತ್ತು ಎಂದು ವ್ಯಂಗ್ಯ ಮಾಡಿದಳು. ತಾನು ಜೋರು ಮಾಡಿದರೆ ತನ್ನ ಮುದ್ದಿನ ತಂಗಿ ತಾನಿರುವುದು ಗಂಡನ ಮನೆಯಲ್ಲಿ ಎಂದು ಸಹ ಯೋಚಿಸದೆ ತನ್ನ ಮೇಲೆ ಹುರಿದು ಬೀಳುವಳು ಎಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಅಭಿ. ಅಚ್ಚು ಪ್ಲೀಸ್ ಕಣೋ, ಅದೇನು ವಿಷಯ ಅಂತ ಸರಿಯಾಗಿ ಹೇಳು ಪುಟ್ಟ ಎಂದು ಮೃದುವಾಗಿ ಮನವಿ ಮಾಡಿದ. ಅಭಿ, ನಾನು ವರ್ಕ್ ಮಾಡ್ತಿರುವ ಕ್ರಿಸ್ಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ CEO ಯಾರು ಎಂದು ಅಚ್ಚು ಗಡುಸಾಗಿ ಕೇಳಿದಳು. ತನ್ನ ಹಠಮಾರಿ ಮತ್ತು ಕೋಪಿಷ್ಟ ತಂಗಿ ಈ ವಿಷಯದ ಬಗ್ಗೆ ಮಾತನಾಡುತ್ತಾಳೆ ಎಂದು ತಿಳಿದು ನಿಟ್ಟುಸಿರು ಬಿಟ್ಟ ಅಭಿ ತಾನು ದುಡುಕಿ ತಮ್ಮ ಹೊಟ್ಟೆಯಲ್ಲಿದ್ದ ಗುಟ್ಟನ್ನು ಹೊರಹಾಕಿ ಬಿಟ್ಟಿದ್ರೆ ಮುಂದೆ ಏನಾಗ್ತಿತ್ತೋ ಎಂದು ಅಂದುಕೊಂಡ. ತನ್ನ ಪ್ರಶ್ನೆಗೆ ಉತ್ತರಿಸದೇ ಇದ್ದ ಅಣ್ಣನನ್ನು ಕಂಡು ಕಣ್ಣು ಕೆಂಪು ಮಾಡಿದ ಹೆಣ್ಣು, ಓ ಈಡಿಯಟ್ ಅಭಿ, ನಾನು ಯಾರ ಜೊತೆ ಮಾತನಾಡ್ತಿರುವುದೆಂದು ಗುಡುಗಿದಳು. ಒಡನೆ ಎಚ್ಚೆತ್ತ ಅಭಿ, ಅಚ್ಚು, ನೀನು ಕೆಲಸ ಮಾಡ್ತಿರುವ ಕಂಪನಿ ನಿಮ್ಮದೇ ಅಲ್ವಾ? ರಾಮ್ ಬಾವ ಅದರ CEO ತಾನೆ ಎಂದು ತಣ್ಣಗೆ ಹೇಳಿದ. ಒಂದು ವೇಳೆ ಅಚ್ಚು ಮುಂದೆ ಇದ್ದಿದ್ದರೆ ಅವನ ಮುಖ ಮೂತಿ ನೋಡದೆ ಚಚ್ಚುತ್ತಿದ್ದಳು. ಇಂಥ ಮುಖ್ಯವಾದ ವಿಷಯವನ್ನು ತನಗೆ ಹೇಳದೆ ಮುಚ್ಚಿಟ್ಟದು ಅಲ್ಲದೆ ಇಷ್ಟೊಂದು ಕೂಲಾಗಿ ಮಾತನಾಡ್ತಿದ್ದಾನಲ್ಲ. ರಾಮ್ ತಾನು ಕೆಲಸ ಮಾಡ್ತಿರೋ ಕಂಪನಿಯ ಬಾಸ್ ಎನ್ನುವ ವಿಚಾರ ಅಂಥ ದೊಡ್ಡದೇನಲ್ಲ ಎನ್ನುವಂತೆ. ಅಭಿ, ಹಾಗಾದರೆ ನಿನಗೆ ನಾನು ವರ್ಕ್ ಮಾಡ್ತಿರೋದು ರಾಮ್ ಅವರ ಕಂಪನಿಯಲ್ಲಿ ಅಂತ ಮೊದಲೇ ಗೊತ್ತಿದ್ದರೂ ವಿಷಯ ಮುಚ್ಚಿಟ್ಟಿದ್ಯಾ ಎಂದು ಅಸಹನೆಯಿಂದ ಕನಲಿದಳು. ಪುಟ್ಟ, ಸಮಾಧಾನ ಮಾಡ್ಕೊ. ನೀನು ನಮ್ಮನೆ ಸೊಸೆ ಆಗುವವರೆಗೂ ಈ ವಿಷಯ ನಿನಗೆ ಹೇಳುವುದು ಬೇಡ ಅಂತ ಆರತಿ ಅತ್ತೆ ಹೇಳಿದ್ದು ಕಣೋ. ಯಾಕೆಂದರೆ ಎಲ್ಲಿ ರಾಮ್ ಬಾವ ನೀನು ಕೆಲಸ ಮಾಡೋ ಕಂಪನಿಯ ಬಾಸ್ ಅಂತ ಗೊತ್ತಾಗಿ ಅವರನ್ನು ಮದುವೆ ಆಗುವುದರಿಂದ ಹಿಂದೆ ಸರಿಯುತ್ತೀಯೋ ಅಂತ ಹೆದರಿದ ಅಷ್ಟೇ. ಅದಲ್ಲದೆ ನಾವು ಸಾಕಷ್ಟು ಒತ್ತಾಯ ಮಾಡಿದ ಮೇಲೆ ನೀನು ರಾಮ್ ಬಾವನ ಮದುವೆ ಆಗೋಕ್ಕೆ ಒಪ್ಪಿತ್ತು. ಅಂಥದ್ರಲ್ಲಿ ಈ ವಿಷಯ ಸಹ ಗೊತ್ತಾಗಿದ್ದರೆ ನೀನು ಈ ಮದುವೆ ಆಗೋದಿಲ್ಲ ಅಂತ ಇನ್ನಷ್ಟು ಹಠ ಮಾಡ್ತಿದ್ದೆ. ಅದಕ್ಕೆ ನಾವು ಈ ವಿಷಯ ಹೇಳಲಿಲ್ಲ. ಬಟ್ ರಾಮ್ ಬಾವ ಸಮಯ ನೋಡಿ ನಾನೇ ಅಚ್ಚುಗೆ ಹೇಳ್ತೀನಿ ಅಂತ ಹೇಳಿದರು. ಸೊ ನೀನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ನಾನು ನಿಮ್ಮ ಅತ್ತೆ ಮಾವನ ಜೊತೆ ರಾಮ್ ಬಾವ ಒಪ್ಪಿದ್ರೆ ಮಾತ್ರ ನೀನು ಮತ್ತೆ ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಯೋಚನೆ ಮಾಡು ಅಂತ ಎಚ್ಚರಿಸಿದ್ದು ಎಂದು ಪ್ರಾಮಾಣಿಕವಾಗಿ ನುಡಿದಾಗ ಅಚ್ಚು ಮುಖ ಧುಮ್ಮುಕಿಸಿದಳು.
ಮತ್ತೆ ಏನಾದರೂ ಸೀಕ್ರೆಟ್ ಮಾಡಿದ್ದೀರಾ ನನ್ನಿಂದ ಎಂದು ಕೇಳಿದಳು ಅಚ್ಚು. ನನಗೆ ಗೊತ್ತಿರೋ ಪ್ರಕಾರ ನಾವು ಅಂಥ ಸೀಕ್ರೆಟ್ ಏನು ಮುಚ್ಚಿಟ್ಟಿಲ್ಲ ನಿನ್ನಿಂದ. ನಿನ್ನ ಭಾವನ ಏನಾದರೂ ಸೀಕ್ರೆಟ್ ಮುಚ್ಚಿಟ್ಟಿದ್ರೆ ನೀನೇ ಹೇಳಬೇಕು ನನಗೆ ಎಂದು ಛೇಡಿಸುವ ಧ್ವನಿಯಲ್ಲಿ. ಅಣ್ಣನ ಮಾತಿನ ಅರ್ಥ ತಿಳಿದ ಅಚ್ಚು ಹಣೆ ಹೊತ್ತಿಕೊಂಡು, ಈ ಪ್ರಶ್ನೆಯನ್ನು ನಾನು ಲಹರಿ ಬಳಿ ಕೇಳಬೇಕು, ನೀ ನನ್ನನ್ನು ಕೇಳೋದಲ್ಲ ಎಂದು ರೇಗಿದಳು. ಅವನಿಗೆ ಮತ್ತೆ ಮಾತನಾಡಲು ಅವಕಾಶ ಕೊಡದಂತೆ ಕಾಲ್ ಕಟ್ ಮಾಡಿ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಮನಸ್ಸಿಗೆ ತೀರಾ ಹತ್ತಿರವಾದವರ ಮೇಲೆ ಜೋರು ಮಾಡೋದ್ರಲ್ಲಿ ರಾಮ್ ಮುದ್ದಿನ ಮಡದಿ ಯಾವಾಗಲೂ ಮುಂದೆ. ಫೋನ್ ನೋಡುತ್ತಾ ಬಾಲ್ಕನಿಯಿಂದ ರೂಮಿಗೆ ಹೋಗಲು ಹಿಂದೆ ತಿರುಗಿದ ಹೆಣ್ಣಿನ ಮುಖ ಪೆಚ್ಚಾಯಿತು. ರಾಮ್ ಗೋಡೆಗೊರಗಿ ಕೈಕಟ್ಟಿ ನಿಂತು ತನ್ನನ್ನೇ ದಿಟ್ಟಿಸ್ತಿರೋದು ಅವಳ ಕಣ್ಣಿಗೆ ಬಿದ್ದಿತ್ತು. ಅಪ್ಪ ಮತ್ತು ತಮ್ಮನ ಜೊತೆ ತನ್ನ ಮಾತು ಮುಗಿಸಿ ರೂಮಿಗೆ ಬಂದ ರಾಮ್ ಅಚ್ಚು ಹೊರಗಡೆ ಯಾರೊಂದಿಗೂ ಫೋನ್ ಕಾಲ್ನಲ್ಲಿರೋದು ಕಂಡು ಅವಳು ಮಾತನಾಡಿ ಬರೋವರೆಗೂ ಸುಮ್ಮನೆ ಕೂರದೆ ತನ್ನ ಲ್ಯಾಪ್ಟಾಪ್ ತೆರೆದು ಆಫೀಸ್ ಕೆಲಸದಲ್ಲಿ ತೊಡಗಿದ್ದ. ಮೊದಲು ನಿಧಾನವಾಗಿ ಕೇಳುತ್ತಿದ್ದ ಮಡದಿಯ ಧ್ವನಿ ಕ್ರಮೇಣ ಹೇರಿದ್ದು ಕಂಡು ಗೊಂದಲದಲ್ಲಿ ಹೊರಬಂದಿದ್ದ. ಯಾರ ಜೊತೆಯಲ್ಲಿ ಇಷ್ಟೊತ್ತಿಗೆ ಜಗಳಕ್ಕೆ ನಿಂತಿದ್ದಾಳೆ ತನ್ನವಳು ಎಂದು ತಿಳಿಯದೆ ಅವನು ಅಲ್ಲಿಗೆ ಬಂದಿದ್ದ. ಅವನು ಬಾಲ್ಕನಿಗೆ ಬಂದು ನಿಂತ ಕ್ಷಣಗಳಲ್ಲೇ ತಿಳಿದು ಹೋಯಿತು ತನ್ನ ವಿಷಯಕ್ಕೆ ಅಭಿ ಮೇಲೆ ಜಗಳ ಮಾಡ್ತಿದ್ದಾಳೆ ಅಚ್ಚರಿ ಎಂದು. ಹಿಂಜರಿಕೆಯಲ್ಲೇ ರಾಮ್ ಬಳಿ ಬಂದು ನಿಂತ ಹೆಣ್ಣು, ರಾಮ್ ನೀವು ಯಾವಾಗ ಬಂದ್ರಿ ಎಂದು ಸಣ್ಣ ಧ್ವನಿಯಲ್ಲೇ ಕೇಳಿದಳು. ಈಗ ತಾನೇ ಬಂದೆ ಎಂದ ರಾಮ್ ತನ್ನವಳನ್ನು ಮುಜುಗರ ಪಡುವಂತೆ ಮಾಡದೆ ಮಾತನಾಡಿದ. ಆಕೆಯ ಗಾಂಜಾಲಿ ಯಾವ ರೇಂಜ್ಗೆ ಇರುವುದೆಂದು ಈಗಾಗಲೇ ರಾಮ್ ತಿಳಿದುಕೊಂಡಿದ್ದಾನೆ. ಈಗ ಬಂದಿದ್ದ ಹಬ್ಬ ಎಂದು ದೀರ್ಘವಾದ ಉಸಿರನ್ನು ಒಮ್ಮೆ ಎಳೆದುಕೊಂಡಳು ಅಚ್ಚು. ಯಾಕೆ ನಿದ್ರೆ ಬರಲಿಲ್ವಾ, ಇಲ್ಲಿ ಬಂದು ನಿಂತಿದ್ದೀರಾ ಎಂದು ಕೇಳಿದಳು. ಸದ್ಯ ರಾಮ್ ತಾನು ಅಭಿ ಜೊತೆ ಜಗಳ ಮಾಡುವುದನ್ನು ನೋಡಿಲ್ಲ ಎಂದು ಸಮಾಧಾನದಲ್ಲಿ. ಮಲಗಬೇಕು ಅಂದುಕೊಂಡೆ, ಬಟ್ ನೀವು ಯಾರ ಜೊತೆಯಲ್ಲೋ ಜೋರಾಗಿ ಮಾತನಾಡ್ತಾ ಇದ್ರಿ ಅಲ್ವಾ, ಅದಕ್ಕೆ ಗಾಬರಿಯಲ್ಲಿ ಬಂದೆ. ಯಾರ ಮುದ್ದು ಏನಾಯಿತು ಎಂದು ಉಬ್ಬೆರಿಸಿ ಕೇಳಿದಾಗ ಅವಳು ಗಾಬರಿಯಾದಳು. ಅಂಥ ದೊಡ್ಡ ವಿಷಯ ಏನಿಲ್ಲ, ಅಣ್ಣನ ಜೊತೆ ಸಣ್ಣದಾಗಿ ಕ್ಲ್ಯಾಶ್ ಆಯಿತಷ್ಟೇ, ಬನ್ನಿ ಮಲಗೋಣ, ತುಂಬ ನಿದ್ರೆ ಬರ್ತಿದೆ ನನಗೆ ಎಂದು ಮುಂದೆ ನಡೆದಳು. ಮತ್ತೆ ಅದೇ ವಿಷಯವನ್ನು ಹೇಳಿದಾಡಲು ಇಷ್ಟಪಡದೆ ಅವಳು ನುಣುಚಿಕೊಂಡಳು. ನಿದ್ರೆ ಬಂದು ಕಣ್ಣುಜ್ಜಿ ಆಕಳಿಸ್ತಿದ್ದ ಅಚ್ಚುನ ಕಂಡು ಸರಿ ನಡೆಯಿರಿ ಮಲಗೋಣ ಎಂದಾಗ ಮುದ್ದಾಗಿ ತಲೆ ಆಡಿಸಿ ರೂಮಿನೊಳಗೆ ಬಂದಳು ಅಚ್ಚು. ಬೆಡ್ ಮೇಲೆ ಕುಳಿತವಳು ಗಾಢ ನಿದ್ರೆಯಲ್ಲಿದ್ದ ತನ್ನ ಪುಟ್ಟ ಕಂದನನ್ನು 2 ನಿಮಿಷ ಕಣ್ಣು ತುಂಬಿಕೊಂಡವಳು. ಬೆನ್ನೆಯ ಮುದ್ದೆಯಂತೆ ಕಾಣುತ್ತಿದ್ದ ಮಗುವಿನ ಕೆನ್ನೆಗೆ ಮೃದುವಾಗಿ ತುಟಿಯೋರಿ ಇಬ್ಬರಿಗೂ ಸೇರಿಸಿ ಒದಕೆ ಹೊದ್ದಳು. ಗುಡ್ ನೈಟ್ ರಾಮ್ ಎಂದಳು ಅಚ್ಚು. 1-2 ನಿಮಿಷ ಮುದ್ದು, ನಾನು ನಿಮ್ಮ ಜೊತೆ ಮಾತನಾಡಬೇಕು ಎಂದು ತಾನು ಸಹ ಹಾಸಿಗೆ ಮೇಲೆ ಅಡ್ಡಾದ ರಾಮ್. ಅಮ್ಮನ ಬಿಸಿ ಅಪ್ಪಿಗೆಯಲ್ಲಿ ಮುದುಡಿ ನೆಮ್ಮದಿಯಾಗಿ ಮಲಗಿದ್ದ ಮಗನನ್ನು ಒಮ್ಮೆ ದಿಟ್ಟಿಸಿದ. ಮುದ್ದು ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗಿ, ಹಾಗೆ ಯಾರೋ ಕೂಡ ರೆಡಿ ಮಾಡಿಕೊಳ್ಳಿ ಎಂದವನಿಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ರಾಮ್ ಎಂದು ಅಚ್ಚು ನಿದ್ರೆಗೆ ಎಳೆಯುತ್ತಿದ್ದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಕೇಳಿದಳು. ಅದನ್ನು ಗಮನಿಸಿದ ರಾಮ್ ಇವಾಗ ನೆಮ್ಮದಿಯಾಗಿ ಮಲಗಿ, ನಾನು ಅದೇನು ಅಂತ ಬೆಳಿಗ್ಗೆ ಹೇಳ್ತೀನಿ, ಗುಡ್ ನೈಟ್ ಎಂದ. ತನ್ನ ಕಷ್ಟ ಅರ್ಥ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ರಾಮ್ ಎಂದು ಮುಗುಳ್ನಕ್ಕಳು ಅಚ್ಚು. ಅಮಾಯಕ ಅಭಿಯ ಜೊತೆ ಬೇಕಿದ್ದರೆ ಇನ್ನು 2 ತಾಸು ನಿದ್ರೆಗೆಟ್ಟು ಜಗಳಕ್ಕೆ ನಿಲ್ಲುತ್ತಿದ್ದಳು. ಬಟ್ ರಾಮ್ ಜೊತೆ ಮಾತನಾಡಲು 2 ನಿಮಿಷ ಸಹ ಕಾಯಲಾಗದಷ್ಟು ಜೋರು ನಿದ್ರೆ ಅವಳಿಗೆ ಬಂದಿತ್ತು. ಅವಳ ಮುಖವನ್ನೇ ನೋಡುತ್ತಾ ಕುಳಿತ ರಾಮ್ ಅವಳು ನಿದ್ರೆಗೆ ಜಾರಿದಾಳೆ ಎಂದು ಖಚಿತವಾದ ಮೇಲೆ ಅಮ್ಮ ಮತ್ತು ಮಗನ ಆನೆಗೆ ಒಲವಿನಿಂದ ಮುತ್ತೊಂದಿಟ್ಟ. ಸಾರಿ ಮುದ್ದು, ಎಲ್ಲಿ ಯಾರೋ ಜನ್ಮ ರಹಸ್ಯ ಗೊತ್ತಾಗಿ ಬಿಡುತ್ತೋ ಅಂತ ಹೆದರಿ ನಿಮ್ಮನ್ನು ಎದುರಿಸಿದ್ದಕ್ಕೆ. ನಾನು ಆರೋ ತಂದೆಯಾಗಿ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತೀನಿ. ನಿಮ್ಮ ಪ್ರೀತಿ ಅವನಿಗೆ ಬೇಕೇ ಬೇಕು. ಅವನ ಜನ್ಮದ ರಹಸ್ಯ ಗೊತ್ತಾದರೆ ಎಲ್ಲಿ ನನ್ನ ಮಗನನ್ನು ಇಗ್ನೋರ್ ಮಾಡ್ತಿರೋ ಅನ್ನೋ ಭಯ ಇದೆ ನನಗೆ. ಸೊ ಆರವ್ ಜನ್ಮ ರಹಸ್ಯ ಈ ಬದುಕಿನ ಕೊನೆಯವರೆಗೂ ನಿಮಗೆ ತಿಳಿಯದಂತೆ ರಹಸ್ಯವಾಗಿಡೋದಕ್ಕೆ ಬಯಸ್ತೀನಿ ನಾನು. ಈಗ ಹೇಗೆ ಇವನನ್ನು ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ತಿದ್ದೀರೋ ಮುಂದೆ ಸಹ ನೀವು ಇವನ ವಿಷಯದಲ್ಲಿ ಹಾಗೇ ಇರಬೇಕು ಅನ್ನೋದು ನನ್ನ ಆಸೆ ಎಂದು ತನ್ನವಳ ಮುಖ ನೋಡುತ್ತಾ ತನ್ನೊಳಗೆ ನುಡಿದುಕೊಂಡ ರಾಮ್ಗೆ ಕಣ್ಣು ಮುಚ್ಚಿ ನಿಮಿಷಗಳು ಸರಿಯೊತ್ತಿಗೆ ನೆಮ್ಮದಿಯ ನಿದ್ರೆ ಆವರಿಸಿತ್ತು. ಕಥೆ ಮುಂದುವರಿಯುತ್ತದೆ.